का वरदान है, आप कहीं का भी बॉडी लाएंगे डायरेक्ट वो मोक्ष जाएगा। बीच में तालाब है। ಇದು ಒಂದು ಫುಲ್ ಡೇ ಆಗಿದೆ ಇವಾಗ. ಯಾವ ಸ್ಟೇಷನ್ ಗೊತ್ತಿಲ್ಲ, ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಟ್ರೈನಲ್ಲಿ. ಇನ್ನು ಆಗ್ರಾ ಹೋಗಿ ಆಗ್ರಾಯಿಂದ ಪ್ರಯಾಗ್ರಾಜ್. ಸೊ ದಿಸ್ ಅ ಲಾಂಗ್ ವೇ ಟು ಗೋ. ಇನ್ನು ರೀಚ್ ಆನ್ ಟೈಮ್ ಬೇಕು. ಪಾಂಡೂರ್ನ ಅಂತ ಯಾವುದೋ ಸ್ಟೇಷನ್ನು. ನಾವು ಹೊರಟಿದ್ದು 18th ಬೆಳಗ್ಗೆ 7 ಗಂಟೆ. ಇವತ್ತು ಡೇಟ್ 19th ಬೆಳಗ್ಗೆ 12 ಗಂಟೆ ಆಗ್ತಾ ಇದೆ. ಇಟ್ ಇಸ್ ಸ್ಟಿಲ್ ಅ ಲಾಂಗ್ ವೇ ಟು ಗೋ. ಅಷ್ಟು ಆಲ್ಮೋಸ್ಟ್ 1.5 ಅವರ್ ಡಿಲೇ ಇದೆ. ಬೆಳಗ್ಗೆ 6:45ಗೆ ನಾಗ್ಪುರ್ ರೀಚ್ ಆಗಬೇಕಿತ್ತು. ಇನ್ನೂ ಟೈಮ್ ಇವಾಗ 8:30, ಇನ್ನೂ ರೀಚ್ ಆಗಿಲ್ಲ ನಾಗ್ಪುರ್. Still one full day of traveling to go. ವ್ಲಾಗ್ ಮಾಡ್ತಿದ್ದೇನಾ? Popcorn time. Huh? 2 minute popcorn. 2 minute popcorn. ನಾನ್ ಸ್ಪಾನ್ಸರ್ಡ್, ಸ್ಪಾನ್ಸರ್ ಇಲ್ಲ. ಇನ್ನೊಂದ್ಸಲ ಹೇಳು. ಇಟಾರ್ಸಿ ಅಂತ ಇಟಾರ್ಸ್ತಾ ಇದ್ದಾರೆ ಬೆಳಗ್ಗೆಯಿಂದ. ಬೆಳಗ್ಗೆ 9 ಗಂಟೆಗೆ ರೀಚ್ ಆಗ್ಬೇಕಿದ್ದು. ಎಷ್ಟು ಇವಾಗ? 3 ಗಂಟೆ. 12 ಗಂಟೆಗೆ ರೀಚ್ ಆಗ್ಬೇಕು. ಓಕೆ 12 ಗಂಟೆಗೆ ರೀಚ್ ಆಗ್ಬೇಕಿದ್ದು. 3 ಗಂಟೆ ರೀಚ್ ಆಗ್ತಿದೆ ಇವಾಗ. ಇನ್ನೊಂದು ಬೈಟ್ ಹೊಡಿಬೇಕು ಇದರಲ್ಲೇ. ಇನ್ನೊಂದು ಗ್ಲಾಸ್ ಇಟ್ಕೊಳೋದಾ? ಇಲ್ವಾ? ಯಾಕೆ ಹಿಂದೆಗಡೆ ಲಗೇಜ್ಗಳು ಹಾಕಿದ್ದೀರಾ? ಹಾಂ ಸರಿ ಆಯಿತು. ನಾವು 11 o'clock ಎಲ್ಲ ನಾವು ಪ್ರಯಾಗ್ರಾಜ್ ರೀಚ್ ಆಗೋಗ್ತೀವಿ.
ಸೊ ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಅಲ್ಲಿ ಹೋಗಿ ನೋಡಬೇಕು. ಎಲ್ಲ ಕಡೆ ಪಿಲ್ಗ್ರಿಮೇಜ್ ಹೊರಟಿರೋ ಗಾಡಿಗಳೇ. ಇವಾಗ 2 hours ಆದಮೇಲೆ ಇವಾಗ ಕ್ಲಿಯರ್ ಆಗಿದೆ ಟ್ರಾಫಿಕ್ಕು. 10 o'clock ಇಂದ 1 o'clock ವರೆಗೂ ಅದೇ ಟ್ರಾಫಿಕಲ್ಲಿ ನಿಂತಿದ್ದೀವಿ ಎಲ್ಲರೂ. ಇವಾಗ ಕ್ಲಿಯರ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ಮತ್ತೆ ಮುಂದೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡ್ರೈವರು. $50 hours-ಇಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ. 18th ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡಿದ್ದು. 20th ಆಫ್ಟರ್ನೂನ್ 4 o'clock, ಈವ್ನಿಂಗ್ 4 o'clock ಆಗಿದೆ. ಇನ್ನೂ ಟ್ರಾವೆಲ್ ಮಾಡ್ತಾನೇ ಇದ್ದೀವಿ. ಊಟನೂ ಮಾಡಿಲ್ಲ ಯಾರು ಇವತ್ತು, ಆದರೆ ಯಾರಿಗೂ ಇನ್ನೂ ಸುಸ್ತಾಗಿಲ್ಲ, ಏನಿಲ್ಲ, ಆರಾಮಾಗಿ ಓಡಾಡ್ತಾ ಇದ್ದೀವಿ ಎಲ್ಲರೂ. ಯಪ್ಪ ಎಷ್ಟು ಜನ. ಇವಾಗ ಜಸ್ಟ್ ಇನ್ನರ್ ಕಾಂಪ್ಲೆಕ್ಸ್ ಎಂಟ್ರ್ ಆಗಿದ್ದೀವಿ. ಇಲ್ಲಿಗೆ ಬರೋಷ್ಟೊಳಗೆ ಒಳ್ಳೆ ಕತೆ ಆಗೋಗಿತ್ತು ಎಲ್ಲರದು. ಇಲ್ಲಿ ಬರೋಷ್ಟೊಳಗೆ ಎಲ್ಲರದು ಒಳ್ಳೆ ಕತೆ ಆಗೋಗಿತ್ತು. ಇವಾಗ ಫೈನಲಿ ಎಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ ಸಂಗಮ್ ಘಾಟ್ಗೆ ಹೋಗಲ್ಲ, ಸ್ನಾನ ಮಾಡಿ. ಟ್ರಾಫಿಕ್ ಟ್ರಾಫಿಕ್ ಅಂತೂ ಕತೆನಾ. ಡ್ರೈವರ್ ಬೆಂಕಿ. ಇವನ್ನೇ ಟ್ರೈನ್ ಡ್ರೈವರ್ ಕೂರಿಸ್ಬಿಡ್ತೀವಿ ಏನಾದ್ರು ಚಾನ್ಸ್ ಸಿಕ್ಕರೆ. ಹೋಗಿ ಸಂಗಮ್ ಘಾಟ್ ಸ್ನಾನ ಮಾಡಿ ಇಲ್ಲಿ ಇನ್ನೊಂದೆರಡು ದೇವಸ್ಥಾನ ನೋಡಿ ವಾಪಸ್ ಬರೋದು. ಊಟ ಗೀಟ ಮಾಡಿಲ್ಲ, ಇನ್ನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ ಯಾರು, ಅದು ನೆನಪಿಲ್ಲ ಯಾರಿಗೂ. ಹಾಂ, ಹೋಗೋಣ ಸ್ನಾನ ಮಾಡೋಣ. ಜನ ಕಾಣ್ತಿದ್ಯಾ, ಜನ ಸಾಗರ ಲಿಟ್ರಲಿ. ಎಲ್ಲರದು ಆಯಿತು ಸ್ನಾನ ಎಲ್ಲ ಆಗಿ ಇಲ್ಲಿ ಕ್ಯಾನ್ ಗಟ್ಟಲೆ ಎಲ್ಲರೂ ತುಂಬಿಸ್ಕೊಂಡು ಫುಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್. ಇವಾಗ ಹೋಗಿ ವಾರಣಾಸಿಗೆ ಹೊರಡೋದ ಇಲ್ಲಿರೋದ ತಿಂಡಿ ಊಟ ವಾರಣಾಸಿಗೆ ಹೋಗೋಣಪ್ಪ. ಊಟ ಮಾಡ್ಕೊಂಡು ವಾರಣಾಸಿ ಇಲ್ಲ ಮತ್ತೆ ಮಾಡಿ ನೋಡಿದೆ. ಮಹಾಕುಂಭ ಕ್ಯಾಂಪ್ ಬಿಟ್ಟು ಇವಾಗ ಆಚೆ ವಾಪಸ್ ನಮ್ಮ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅಲ್ಲಿಂದ ಇವಾಗ ಕಾಶಿಗೆ ಹೊರಡ್ಬೇಕು ನಾವು. ಕಾಶಿಗೆ ನಮ್ಮ ಮುಂಚೆ ಬಸ್ ಊಟ ಮಾಡಬೇಕು, ಯಾಕಂದರೆ 54 hours ಆಫ್ ಕಂಟಿನ್ಯೂಸ್ ಟ್ರಾವೆಲ್. ಅಷ್ಟು ಮಾಡಿನೂ ಯಾರೂ ಊಟ ಮಾಡಿಲ್ಲ ಇವತ್ತು. ಸ್ನಾನ ಎಲ್ಲ ಆಯಿತು, ಸ್ನಾನ ಎಲ್ಲ ಮುಗಿಸಿ ವಾಪಸ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಊಟ ಮಾಡಬೇಕು. ಊಟ ಇಸ್ ಅವರ್ ಫಸ್ಟ್ ಪ್ರಯಾರಿಟಿ. ನಾವು ಊಟ ಮುಗಿಸಿ ವೈ ದಿಸ್ ಇಸ್ ಆಲ್ರೆಡಿ ಡನ್. ಅದು ತೊಗೊಂಬಿಟ್ರೆ ಏನ್ ವಾಪಿ.
ವಿಶ್ವನಾಥ್ ದರ್ಶನ ಆಯ್ತು ಇವಾಗ. ಇಲ್ಲಿ ಏನೋ ತೋರ್ಸಕ್ಕಾಗಲ್ಲ. ಸೊ ನಿಮ್ಗೆ ಬೇಕು ಇವಾಗ? ಲೋ ಗಾಯ್ಸ್, ಟೇಸ್ಟ್ ಹೇಗಿದೆ? ಓಕೆನಾ? ಹೋಗೇನಾ? ಓಕೆ ಹೋಗೆ. ಉಪ್ಪು भैया कितना है बड़ा? ओ भैया कितना है बड़ा? 150 रुपये लेगा। 150 रुपया दिए। अपना पर्सनल बोटिंग करिएगा, वो अच्छे से घुमाएगा। भीड़ भाड़ में 100-150 आदमी गिर जाएगा, अच्छा नहीं लगेगा। वीडियो बना रहे हैं? हाँ यूट्यूब के लिए पूरा हाईलाइट हो गया। पूरा आप फेमस हो जाएंगे आपसे। तुम्हारा नाम? हमारा नाम राजेश सोनकर। हाँ? सोनकर। सोनकर। ಎಂಥ ಗಲ್ಲಿಗಳು ಅಂದರೆ ಯಾರಿಗೂ ಗೊತ್ತಿರಲ್ಲ ಗಲ್ಲಿಗಳಂತ. ಗಲ್ಲಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಕೂತ್ಕೊಂಡ್ರೆ ಹಿಂದಿಲ್ಬೇಕು ರೂಟು ರೈಲ್ವೆ ಸ್ಟೇಷನ್ ಎಲ್ಲಿ ಅಂತ. ಹಾಂ ಅಷ್ಟೇ. ಅಲ್ಲಿ ಬಂದು ಬರಬೇಕು, ಬೇರೆ ಎಲ್ಲೂ ಅಡ್ರೆಸ್ ಕೇಳೋಕ್ಕೂ ಆಗಲ್ಲ. ಸಲ ಕಳೆದೋದ್ರೆ ಮುಗೀತು ಅಷ್ಟೇ. ಅಲ್ಲಿ ಗಲ್ಲಿಗೆ ಆಗೋಯ್ತು. ಯಾವ ಬಸ್ ಸ್ಟ್ಯಾಂಡ್ ಕೇಳೋಕ್ಕಾಗಲ್ಲ. ಅರ್ಥ ಆಗೋದು ಬೇಗ ರೈಲ್ವೆ ಸ್ಟೇಷನ್ ಎಲ್ಲಿ ಅಂತ. ರೈಲ್ವೆ ಸ್ಟೇಷನ್ ಬರಬೇಕು, ಟ್ರೈನ್ ಎತ್ಕೊಂಡು ಬರಬೇಕು ಅಷ್ಟೇ. ಅಲ್ಲಿ ಹೋಗ್ತಾ ಇದೆ ಒಂದು ಆಟೋ, ಇದೊಂದು ಆಟೋ, ಬಸ್ ಅದು ಮುಂದೆ ಇನ್ನೊಂದು ಆಟೋ ಇದೆ. 3 ಆಟೋ, ಒಟ್ಟು 16 ಜನ, 3 ಆಟೋ. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಎಷ್ಟು 21 ಅಲ್ಲ 26 ಜನ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು. ಎಲ್ಲ ಹುಷಾರಿಲ್ಲ ಅದು ಇದು ಅಂತ ಡ್ರಾಪ್ ಆಗಿ 16 ಜನಕ್ಕೆ ಬಂತು ಫೈನಲ್ಲು. ಇಷ್ಟೇ ಗಲ್ಲಿ. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಇದ್ರೆ ಆ ಕಡೆ ಈ ಕಡೆ ಇದ್ರೆ ಇವ್ರು ಪಡೆದು ಇವ್ರು ಕುತ್ಕೊಂಡು ಹೋಗ್ಬಿಡ್ತಾರೆ. ಇವ್ರಿಗೆ ಏನು ಟೆನ್ಷನ್ನೇ ಇಲ್ಲ. ನೀವು ಕಾಶಿಲಿ ಎಲ್ಲೇ ಆಚೆ ಹೊರಡಬೇಕಾದ್ರೂ ಎಲ್ಲರದ್ದು ಲೊಕೇಶನ್ ಕಳಿಸ್ಕೊಂಬಿಡಿ, ಒಂದು ಲೈವ್ ಲೊಕೇಶನ್ ಗ್ರೂಪಲ್ಲಿ. ರೂಮ್ ಲೊಕೇಶನ್ ಒಂದು, ಪ್ಲಸ್ ನೀವೆಲ್ಲಾದರೂ ಹೋಗ್ತಿದ್ರೆ ಆ ಲೊಕೇಶನ್ ಒಂದು. ಯಾರಾದರೂ ಮಿಸ್ ಆದರೂ ತುಂಬ ಕಷ್ಟ. ವಯಸ್ಸಾದವರೆಲ್ಲ ಮಿಸ್ ಆಗಿಬಿಟ್ರೆ ತುಂಬ ಕಷ್ಟ ಮಾತ್ರ. ಸೊ ಒಂದು ಲೈವ್ ಲೊಕೇಶನ್ ಇದ್ದರೆ ಯಾರೇ ಎಲ್ಲೇ ಹೋದರೂ ಅವ್ರನ್ನ ಟ್ರ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ಬೋದು ಆರಾಮಾಗಿ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ टू हैव अ बैकअप. और गाड़ी नहीं आती, ऑटो सवारी नंबर 1 सवारी है। हाँ हाँ सब बोलता है ऑटो सवारी नंबर 1 सवारी। और इंडिया से इंडिया में इंडिया ऑटो सवारी नंबर 1 सवारी। ऑटो सवारी नंबर 1 सवारी है। कितना बड़ा गली, कितना छोटा गली, सब में जाएगा। ऑटो चला गया, हाँ ऑटो चला के जाएगा। सवारी का चला गया। ನೀವು ಕಾಶಿಗೆ ಬಂದರೆ ಬೆಸ್ಟ್ ಐಟಿನರಿ ಇದೆ ನೋಡ್ಕೊಳ್ಳಿ. ಫಸ್ಟು ಬೆಳಗ್ಗೆ ನೀವು ಒಂದು 3 ಗಂಟೆ 4 ಗಂಟೆಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಮುಗಿಸ್ಕೊಂಬಿಡಿ. ಆಮೇಲೆ ಕಾಲಭೈರವೇಶ್ವರ ದೇವಸ್ಥಾನ ಇದೆ, ಅದು ಮುಗಿಸ್ಕೊಡಿ. ಅದಾದಮೇಲೆ ಕೇದಾರೇಶ್ವರ ದೇವಸ್ಥಾನ ಇದೆ, ಅದು ಮುಗಿಸ್ಕೊಡಿ. ಅದೆಲ್ಲ ಆದಮೇಲೆ ನೀವು ಒಂದು ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ, ಮತ್ತು ಮಧ್ಯಾಹ್ನ ಒಂದು 2-3 ಗಂಟೆ ನೀವು ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಘಾಟಿಗೆ ಹೋಗ್ಬಿಡಿ ಬೋಟಿಂಗಿಗೆ. ಬೋಟಿಂಗ್ ಆದಮೇಲೆ ಏನು ಮಾಡಿ ಆ ಕಡೆ ಈ ಕಡೆ ಗೌರಿ ಮಾತಾ ದೇವಸ್ಥಾನ ಮತ್ತು ಇನ್ನೊಂದಷ್ಟು ದೇವಸ್ಥಾನಗಳಿದೆ. ಲೋಕಲ್ ಗೈಡ್ಗಳಂತ ಹೇಳಿದ್ರೆ ಅವರೇ ಹೇಳ್ತಾರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು, ಏನೇನು ಮಾಡ್ಬೋದು. ಸೊ ಆ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ನೈಟ್ ಟೈಮು ನೀವು ಆರಾಮಾಗಿ ಅಲ್ಲೇ ಸ್ಟ್ರೀಟ್ ಫುಡ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ವಾಪಸ್ ನಿಮ್ಮ ರೂಮಿಗೆ ಬರ್ಬೋದು. ಸೊ ದಿಸ್ ವುಡ್ ಬಿ ದ ಬೆಸ್ಟ್ ಐಟಿನರಿ ಫಾಲ್. ಅಲ್ಲಿ ನೋಡಿ ಹೆಣ ಉರಿತಾ ಇದೆ ಅಲ್ಲೊಂದು ಘಾಟಲ್ಲಿ. ಎಲ್ಲ ಘಾಟಲ್ಲೂ ಹೆಣ ಸುಡ್ತಾ ಇರ್ತಾರೆ. ಸೊ ಇಲ್ಲಿ ಇವಾಗ ಬೋಟ್ ತೊಗೊಂಡು ನಾವು ಎಲ್ಲ ಘಾಟ್ಗಳದ್ದು ಟೂರ್ಗೆ ಹೋಗಬೇಕು. ಸೊ ಇಲ್ಲೇ ಬೋಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇವಾಗ ನಾವು. पूरा घाट राउंडिंग। आपका स्टम है रिटर्न, नई स्टम है टेम्पल ड्रॉप, सेम डब्बू, नो एक्स्ट्रा। ओके नमस्कार। ओम नमः शिवाय। ओम नमः शिवाय। जय श्री राम। 2 ಸುಡ್ತಾ ಇದೆ, ಒಂದು ರೆಡಿ ಇಟ್ಟಿದ್ದಾರೆ ಅಲ್ಲಿ. सामने वाला घाट ಹಾಂ राजा हरिश्चंद्र, सत्यवादी राजा हरिश्चंद्र महाराज सब कुछ घाट में देने के बाद यहाँ पे आके केसवाड़ी चलाने काम किए। इसके बगल में रेत वाला घाट देखिए।
काशी विश्वनाथ ಹೆಣಗಳು ಸುಡ್ತಾ ಇದ್ದಾರೆ ಇಲ್ಲಿ. कॉरिडोर का चलो नमस्कार कर लो गंगा द्वार काशी विश्वनाथ ये मणिकर्णिका घाट यहाँ पे 24 घंटा 365 दिन डेड बॉडी जलता है यहाँ पे लोग दूर दूर से बॉडी लाता है जलाने को क्योंकि यहाँ का वरदान है आप कहीं का भी बॉडी लाएंगे डायरेक्ट वो मोक्ष जाएगा इसलिए लोग यहाँ पे बॉडी लेकर आते हैं जो बॉडी लेकर नहीं आते हैं वो अस्थियाँ लेकर आते हैं अस्थियाँ विसर्जन करते हैं जो अस्थियाँ नहीं लेकर आ पाते वो पिंडदान करते हैं क्योंकि यहाँ पे मोक्ष है काशी में मरना और जलना मोक्ष हर हर महादेव ಹರ ಹರ ಮಹಾದೇವ್. हनुमान जी का मंदिर नहीं है वो करवट मंदिर है मानस राम लीला ಇನ್ನೊಬ್ರು ಬಂದ ಗಂಗಾರ್ತಿ ಹತ್ರ ಯೋಗಾದ್ಲೆ ಫುಲ್ ಕಾಲಿಂಗ್ ಇಟ್ಕೊಂಡು ಕೂತಿದ್ರು ಫೋಟೋ ಇಲ್ಲಿ ಶಿವಲಿಂಗದ ಮೇಲೆ ಇವಾಗ ಇದನ್ನ ಅಭಿಷೇಕ ಮಾಡಬೇಕು. ಮಜ್ಜಿಗೆ ಜೊತೆಗೆ ಬಾಂಗ್ ಹಾಲ ಹಾಲು ಜೊತೆಗೆ ಬಂಗಿ ಸೊಪ್ಪು. जय महादेवी जय काशी क्षेत्र निवासिनी सर्व दुख सर्व कष्ट हर देवी हरो देवी हरि प्रिय चामुंडे मुंड वचने पहले 7 बोले उसके बाद हाँ हाँ 7 लग जाएगा उसके बाद बोलिएगा जो बोलिएगा लग जाएगा ठीक है मैंने एक और पान बोल दिया उन्होंने बोला पहले 7 बनने दो उसके बाद जो बोलना है बोलो. पहले जो ऑर्डर दिया वो दे दूंगा उसके बाद बोलने का अभी मोए मोए हो गया भाई स्पेशल बोलने हैं ना हाँ सात सात बोल रहे खाने हैं. वाले कौन नहीं खाने वाले. हाँ 7 इसीलिए ಅವನು ತಿಂತಾನೆ. अरे ना 1 2 ಎಂಟಾಯ್ತಲ್ಲ 5 6 7 हाँ 7 ही है. आगे थाला बोल रही से खाएंगे ना कहाँ गए आज दोनों वही पान वही तो पान 7 नंबर है 9 नंबर 90 नंबर लेंगे यहाँ कौन सा लेंगे नंबर मतलब नाम नहीं खाता है अभी खाता नहीं दोस्त खाता है आपको परेशान कर रहे हैं ಫುಲ್ಲು ರೆಡಿ ಮಾಡಿಕೊಟ್ಟಿದ್ದಾರೆ. कैसा है क्या हाथ में ले लो ಬನಾರಸಿ ಚಾಟ್ಸ್ ಟಿಕ್ಕೆ ಚಾಟು ದಹಿ ಪುರಿ ಎಲ್ಲ ಕ್ರೇಜಿನೇ ಇತ್ತು. ತೋರ್ಸೋಕ್ಕಾಗಲಿಲ್ಲ, ಊಟ ಮಾಡ್ತಾ ಇದ್ವಿ. ಬೇರೆ ಊರಿಗೆ ಬಂದಾಗ ಹಾಗೆ ರಾತ್ರಿ ಸುಮ್ಮನೆ ರೋಡೆಲ್ಲ ಓಡಾಡೋದು ಒಳ್ಳೆ ಮಜಾ ಇರುತ್ತೆ. ಸುಮ್ಮನೆ ಆಚೆ ಬಂದು ಸುತ್ತಾಡ್ತಾ ಇರ್ಬೇಕು ಸುಮ್ಮನೆ. ಬೆಳಗ್ಗೆ 6 ಗಂಟೆಗೆ ಹೊರಟು ಮಲಾಯಿ ತಿನ್ನೋಣ ಅಂತ ಬರ್ತಾ ಇದ್ದೀವಿ. 4 बजे ರೈಟು 4 बजे हाँ
सब लोग हम तीनों 4 बजे उठे आज सुबह। मैंने उठाया इनको। इसको हमको उठा के 4 बजे अभी हम मलायो खाने जा रहे हैं। कल हमने पूछा कि मलायो कहाँ मिलता है, उन्होंने बोला कि सुबह मिलता है, क्योंकि सुबह का वो क्या बोलते हैं भाई उसको, ओस, सुबह का ओस। हाँ ओस, मतलब फॉग से बनता है वो। इसीलिए सुबह सुबह 4 बजे उठ के हम लोग मलायो खाने जा रहे हैं, वो भी काशी विश्वनाथ मंदिर के पास ही है वैसे भी। तो फाइनली ब्रो ಖಾಲಿ ಹೋಗಿ ಲಾಸ್ಟ್ ನಮಗೆ ಸಿಕ್ಕಿದ್ದು ಅಲ್ಲಿ ಖಾಲಿ ಆಗೋಯ್ತು मैं वो देखा पूरा खाली हो गया, हमको ही लास्ट में मिला। आगे देख सकते ಇದೆ ಇನ್ಫೇಮಸ್ ಜ್ಞಾನವಾಪಿ ಇನ್ನೊಂದು 2 years ಚೆನ್ನಾಗಿ ಹೋಗ್ತೀವಿ। मस्त हर हर महादेव। हर हर महादेव। नहीं नहीं ಕ್ಲೀನಾಗಿ ಹಾಕಿದ್ದಾನೆ ನೋಡಿ, ಮಹಾಕಾಳ್। जय महाकाल। ಜೈ ಶ್ರೀ ಮಹಾಕಾಳ್। ಸಖತ್ತಾಗಿ ಹಾಕಿದ್ದಾನೆ ಮಾತ್ರ, ಫುಲ್ ಕ್ಲಿಯರ್ ಡೀಟೇಲಾಗಿ ಬಂದಿದೆ। अच्छा है भाई, सुकून मिल गया सबको। इवागा काशी में मोक्ष मिलना है। काशी में मोक्ष मिलना है, लेकिन मोक्ष का तो अभी दूर है रास्ता। अभी हमें सुकून तो मिला है, हाँ लेकिन सुकून तो मिला है, बढ़िया बढ़िया सा सुकून मिला है। ಇವಾಗ ಪ್ಲ್ಯಾನ್ ಇರೋದು ಕಾಲಭೈರವ ಮಂದಿರ ಒಂದು ನೋಡ್ಬಿಡೋಣ ಅಂತ। हम भी गए थे ज्ञानवापी जब वो एग्जिस्ट करता था। हाँ जब वो एक्सिस्ट करता था, वो डालना पड़ेगा। हम भी गए थे ज्ञानवापी जब वो एग्जिस्ट करता था। फ्यूचर में डालेंगे 1-2 साल में। क्या है भाई ये, बहुत अच्छा बना है। ವಾರಣಾಸಿ ಮುಗೀತು, ಹೊಡ್ತಾ ಇದ್ದೀವಿ ಇವಾಗ ಸ್ಟೇಷನ್. ಡ್ರೈವರ್ನೆಲ್ಲ ಇರಿಸಿದ್ದೀವಿ. ಸೊ ನಾವು ಸ್ಟೇಯಿಂದ ಡ್ರೈವರ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಷ್ಟು ಹಾರ್ನ್ ಹೊಡಿತಾರೆ ಇವರು, ಆಗಲ್ಲ ಇಲ್ಲಿ. ಬ್ಯಾಂಗ್ಳೂರಲ್ಲೇ ನಾವು ಹಾರ್ನ್ ಜಾಸ್ತಿ ಹೊಡಿತಾರೆ ಅಂತೀವಿ, ಇಲ್ಲಿ ನೋಡಿ ನೋಡಿ ನಮ್ಗೆ ಇವಾಗ ಬ್ಯಾಂಗ್ಳೂರಿಗೆ ಬರೋ ನೆಮ್ಮದಿ ಅನಿಸುತ್ತೆ ನಮಗೆ. ಯಪ್ಪ ಇವಾಗ ಇಲ್ಲಿಂದ ಹೊಡಿತಾನೆ ಇದನ್ನಪ್ಪ, ಸುಮ್ಮನೆ ಹೊಡಿತಾನೆ. ಹೋದ್ವಿ, ಎಲ್ಲ ಮುಗಿಸ್ಕೊಂಡ್ವಿ. ಕಾಲಭೈರವ ದೇವಸ್ಥಾನ ಒಂದು ನೋಡೋಕ್ಕಾಗಿಲ್ಲ, ಅದ್ರ ಬದಲು ದಂಡಪಾಣಿ ಭೈರವ ಅಂತ ಒಂದಿತ್ತು ಇನ್ನೊಂದು ದೇವಸ್ಥಾನ, ಅದನ್ನು ನೋಡಿದ್ವಿ. ಸೊ ಇಟ್ ಇಸ್ ಸಿಮಿಲರ್, ಕಾಲಭೈರವ ದೇವಸ್ಥಾನಕ್ಕೂ ದಂಡಪಾಣಿ ಭೈರವ ದೇವಸ್ಥಾನನೂ ಸಿಮಿಲರ್ ಅಂತೆ. ಸೊ ಅದಾಗಲಿಲ್ಲ, ಇದಾಯಿತು. ಸೊ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಯಾವುದೋ ಒಂದು ಆಯಿತು. काशी यात्रा समाप्त। हाँ काशी यात्रा समाप्त हो गया हमारा, पूरा देख लिया हमने। काशी विश्वनाथ ನೋಡಿದ್ವಿ, ಕಾಲಭೈರವ ನೋಡಿದ್ವಿ, ಕೇದಾರೇಶ್ವರ ನೋಡಿದ್ವಿ. ಸೊ ಇಂಪಾರ್ಟೆಂಟ್ ಏನು ಅಂದರೆ ಫಸ್ಟು ನೀವು ಕೌಡಿ ಮಾತಾನು ನೋಡಿದ್ವಿ, ಮೇನ್ ಇಂಪಾರ್ಟೆಂಟ್. ಹಾಂ. ಸೊ ಮೇಯ್ನು ಕಾಶಿ ಬರೋರು ಏನು ಫಾಲೋ ಮಾಡಬೇಕು ಅಂದರೆ, ಮೊದಲು ಕಾಲಭೈರವ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡೋ ಥರ ಅದು. ಸೊ ಫಸ್ಟ್ ಕಾಲಭೈರವ, ಕಾಶಿ ವಿಶ್ವನಾಥ ದೇವಸ್ಥಾನ, ಅದಾದಮೇಲೆ ಕೇದಾರೇಶ್ವರ. ಇದು 3 ನೋಡಾದ್ಮೇಲೆ ನೀವು ಕೌಡಿ ಮಾತಾ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಕಾಶಿ ಯಾತ್ರಾ ಸಂಪೂರ್ಣ ಆಯಿತು ಅಂತ ಲೆಕ್ಕ. ಸೊ ಇದನ್ನು ಫಾಲೋ ಮಾಡಿ, ಕಾಶಿ ಯಾತ್ರಾ ಚೆನ್ನಾಗಿರುತ್ತೆ ನಿಮ್ಮದು. ಏನು ಮಾಡ್ದ? ಲೆಫ್ಟ್ ಹೋಗ್ಬೇಕಿತ್ತು, ಸೀದಾ ಹೊಟ್ಟದ. ಹಾಂ ಹಿಂಗೆಲ್ಲ ಲೆಫ್ಟ್ ಹೋಗ್ಬೇಕು ಅಂದರೆ ರೋಡ್ ಮಧ್ಯೆ ಏನು ಸರಿ ಅಂದ್ಬಿಟ್ಟು ಹಂಗೆ ಹಿಂದೆ ಏನು ಬರ್ತಿದೆ, ಏನಿದೆ ಏನಿಲ್ಲ, ಇಲ್ಲ ಸುಮ್ಮನೆ ನಿಲ್ಸ್ಬಿಡೋದೆ ಮಧ್ಯದಲ್ಲಿ. ಸ್ಟಾಪು. ಹಾಂ ನಿಮ್ಮದು ಅಂತ ಕೇಳೋದೆ. ಸಂಗಮದ್ದು ನೀರೆಲ್ಲ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ನಾವೇ. ಹಾಂ ಇನ್ನೊಂದು ಎಲ್ಲ ಬಂತು ಇವಾಗ. ಸ್ಟೇಷನಲ್ಲಿ ಕೂತಿದ್ದೀವಿ. ಸುದರ್ಶನ್ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಬಿಟ್ಟಿದ್ದ ಇಲ್ಲೇ. ಅದನ್ನು ಡ್ರೈವರ್ಗೆ ಹೇಳಿ ಎತ್ತಿಡಿಸಿ ವಾಪಸ್ ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ತಂದ್ಕೊಡಪ್ಪ ಅಂತ ಹೇಳಿ ಇಟ್ಕೊಂಡಿದ್ದೀವಿ ಇವಾಗ. ಪೂರಾ ಚಪ್ಪಲ್ ಮೇ ನಿಕಾಲ್ ದಿಯಾ.